ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಅತ್ಯಂತ ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಶಾಲು ಹೊದಿಸಿ, ಹೂಗುಚ್ಛ ನೀಡಿ, ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನದ ಶುಭಾಶಯಗಳನ್ನು ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳಿಗೂ ಚಾಲನೆ ನೀಡಲಾಯಿತು. ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸಾರ್ವಜನಿಕರಿಗಾಗಿ ಸೈಕಲ್ಗಳನ್ನು ವಿತರಿಸಲಾಯಿತು. ಅಲ್ಲದೆ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಿ ನೆರವು ನೀಡಲಾಯಿತು. ಇದರ ಜೊತೆಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಲ್ಲಿನ ನಿವಾಸಿಗಳಿಗೆ 11,000 ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಪಕ್ಷದ ಮುಖಂಡರು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಶಾಸಕ ಎಸ್. ಆರ್. ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗೆಳೆಯರಾದಂತ ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ, ಜನಸೇವೆ ಮಾಡಲಿ. ಅವರು ನಾವು ಎಚ್ಎಲ್ ಒಂದೇ ದಿನ ಅಪಾಯಿಂಟ್ಮೆಂಟ್ ಆಗಿದ್ವಿ. ಇವತ್ತವರೆಗೂ ಮೇಲೆ ದರ್ಜೆಗೆ ಅವರು ಕೆಲಸ ಮಾಡಿಕೊಂಡು ಕನ್ನಡ ಸೇವೆ ಮಾಡಿಕೊಂಡು ಎಚ್ಎಲ್ ನಮ್ಮ ಕಾರ್ಮಿಕ ಸೇವೆ ಮಾಡಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅವ್ರು ನೋಡಿ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಅವ್ರ ಸ್ನೇಹಿತ ಅನ್ನಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅದ್ರಲ್ಲಿ ಮೇಲಾಗಿ ಅವರು ಜನಸೇವಕರು, ಎಲ್ಲ ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಿದ್ದಾರೆ, ಇನ್ನೂ ಮಾಡಿದ್ದಾರೆ. ಕಷ್ಟದಲ್ಲಿರುವಾಗ ಅವ್ರಿಗೆ ದೇವರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಕನ್ನಡ ನಾಡಿನ ಜನಕ್ಕೆ ಪರವಾಗಿ, ನಮ್ಮ ಎಚ್ಎಲ್ ಕಾರ್ಮಿಕರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೇವೆ. ವಿಶ್ವನಾಥ್ ಅಂತ ನಗರ ಮಂಡಲ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ನಮ್ಮ ಸಾಹೇಬರ ಬರ್ತಡೇ ನಾವು ವಿಶೇಷವಾಗಿ ಏನಂದ್ರೆ ಬ್ಲಡ್ ಕ್ಯಾಂಪ್, ಎಸ್ಟಿ ಮೋರ್ಚಾದಿಂದ ಬ್ಲಡ್ ಕ್ಯಾಂಪ್ ಕೊಡ್ತಾ ಇದ್ದೀರಿ. ಆಮೇಲೆ ನಮ್ಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಈ ಕ್ಷೇತ್ರದಲ್ಲಿ ನಮ್ಮ MLA ಸಿಕ್ಕಿರೋದು ನಮ್ಮ ಸೌಭಾಗ್ಯ. ನಮ್ಮ ದಲಿತರ ಕಾಲೋನಿ, ಎಲ್ಲೇ ಕಾಲೋನಿ ಬಂದು ಯಾವ್ದೇ ನೋಡಿದ್ರು ಅಚ್ಚುಕಟ್ಟಾಗಿ ನೀಟಾಗಿ ರೋಡ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಏನೇ ಅನುಕೂಲ ಎಲ್ಲ ಅನುಕೂಲ ಮಾಡ್ಕೊಟ್ಟಿರ್ತಾರೆ. ಈ ತರ ಶಾಸಕರು 224 ಎಲ್ಲೂ ಸಿಗಲ್ಲ. ನಾವು ನಮ್ಮ ತಂದೆ ತಾಯಿ ದೇವ್ರು ಅಂತೀರಿ. ನಮ್ಮ ತಂದೆ ತಾಯಿ ಬಿಟ್ಟು ನನ್ನ ವ್ಯಕ್ತಿ ಯಾರು ದೇವ್ರು ಅಂದ್ರೆ ನಮ್ಮ ಶಾಸಕರ ಎತ್ತರ ಇಸ್ಕೊಂಡ್ರೆ ನಾವು ದೇವ್ರು ಅನ್ಕೊಂತೀರಿ. ನಮಗೆ ಸಮಾಜಕ್ಕೆ ಏನ್ ಕೆಲಸ ಮಾಡ್ತಾರೋ ಅದನ್ನೆಲ್ಲ ನಾವು ಪಾಲ್ಗೊಡ್ತೀರಿ. ಈಗ ನಮ್ಮ ಮೋರ್ಚಾಗ ಏನ್ ಅನುಕೂಲ ಎಲ್ಲ ಮಾಡ್ಕೊಡ್ತಾರ. ಗಾಡಿ ಆಗ್ಲಿ ಏನು ಅಂತಂದ್ರೆ ನಮ್ಮ ಊರಲ್ಲಿ ರೇಷನ್ ಇದಿಲ್ಲ. ಇಲ್ಲಿಂದ ಯಲಹಂಕ ರೇಷನ್ ತರಕ್ ಹೋಗ್ಬೇಕಾಯ್ತು. ನಮ್ಮ ಸ್ವಂತ ಊರಲ್ಲಿ ರೇಷನ್ ಚಿಕ್ಕ ರೇಷನ್ ಕೊಡ್ತಾರ ಮಾಡಿದಾರೆ. ಜನಕ್ಕೆ ಅನುಕೂಲ ಅಂತ ನಿಂತ್ಕೊಂಡು ರಾತ್ರಿ ನಾವು 10 ಜನ ಹೋದ್ರು ನಮ್ಗ ನ್ಯಾಯ ಸಿಗ್ತದೆ ಭರವಸೆ ಇದೆ. ಅವ್ರು 100 ವರ್ಷ ಚೆನ್ನಾಗಿ ಸುಖವಾಗಿ ಬಾಳ್ಲಿ. ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ, CM ಆಗ್ಲಿ ಅಂತ ನಾವು ಅವ್ರಿಗೆ ಬರ್ತಿ ಹುಟ್ಟುಹಬ್ಬ ಶುಭಾಶಯ ನಾವು ಕೊಡ್ತಾ ಇದ್ದೀವಿ ಸರ್. ಮತ್ತೆ ಎಲ್ಲ ಊರಿಂದ ಎಷ್ಟು ಜನ ಬಂದಿದ್ದೀರಾ? ಸರ್ ನಮ್ಮೂರಿಂದ ನಾವು ವಾಲಂಟಿಯರ್ ಆಗಿ ನಾವೇ 100 ಜನ ಬಂದಿದ್ರಿ. ಬಟ್ ನಮ್ಮ ಮನೆಗೆ ಎಲ್ಲರಿಗೂ ನಾವು ಕೊಟ್ಟಿದ್ರಿ. ನೆನ್ನೆ ಹೆಲ್ಮೆಟ್ ಕೊಟ್ಟಿದ್ರಿ ಸರ್. 11,000 ಹೆಲ್ಮೆಟ್ ಕೊಟ್ಟಿದ್ರಿ. 11,000 ನಾವು ನೀಟನ್ನು ಕೊಟ್ಟಿರಿ, ಹೆಲ್ಮೆಟ್ ಕೊಟ್ರಿ. ಅದ್ರಲ್ಲಿ SSP ಆಗಿದೆ. ಎಲ್ಲಾರ ಮನೆಗೂ ತಗೊಂಡಿದೆ ಹೆಲ್ಮೆಟ್. ಇವಾಗ ಯಲಹಂಕದಲ್ಲಿ ಸುಮಾರು ಕೇಸ್ಗಳಿತ್ತು. ಇವತ್ತು ಆ ಕೇಸ್ ಎಲ್ಲ ಕ್ಲಿಯರ್ ಆಗಿದೆ. ಹೆಲ್ಮೆಟ್ಗಳು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಾರೆ. ಅವ್ರಿಗೆ ದೇವ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ನಾವು ಭಗವಂತನ ಕೇಳ್ಕೊಳ್ತೀವಿ ಸರ್. ಧನ್ಯವಾದಗಳು ಸರ್. ಮತ್ತೊಮ್ಮೆ ನಮ್ಮ ಹೆಸರು ವಿಶ್ವನಾಥ್ ಅಂತ, ನಗರ ಮಂಡಲ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ನಮ್ಮ ಯಲಹಂಕ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರು ಆದಂತ ಸನ್ಮಾನ್ಯ ಶ್ರೀ ನಮ್ಮ ಆತ್ಮೀಯರು ಆದಂತ ಚಂದ್ರಶೇಖರ್ ಚೀಪ್ಕೆಂಪ್ನಲ್ಲಿ ಇವರು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಕೊಡುಗೆಯಾಗಿ ಒಂದು ಒಳ್ಳೆ ಆರೋಗ್ಯಕರವಾದಂತ ಒಂದು ಹಳ್ಳಿಕಾರ್ ಹಸುವನ್ನ ಅವರಿಗೆ ಗಿಫ್ಟ್ ಆಗಿ ಕೊಡ್ತಕ್ಕಂಥದ್ದು ಅವರ ಹೃದಯ ಪೂರ್ವಕವಾದಂತ ಹೃದಯ ವೈಶಾಲ್ಯತೆಯನ್ನ ಈ ಒಂದು ಸಂದರ್ಭದಲ್ಲಿ ತೋರಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಚಂದ್ರಶೇಖರ್ ಅವ್ರಿಗೂ ಸಹ ಶುಭವನ್ನ ಕೋರ್ತಾ ನಮ್ಮ ವಿಶ್ವನಾಥ್ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಏನು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಮತ್ತೆ ಬೈಸಿಕಲ್ ವಿತರಣೆ, ಅನೇಕ ಜನಪರ ಕೆಲಸ ಕಾರ್ಯಗಳು ಮತ್ತೆ ಕಲ್ಯಾಣ ಯೋಜನೆಗಳನ್ನ ರೂಪಿಸಿರ್ತಕ್ಕಂತ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲವೂ ಸಿಗಲಿ ಅಂತ ಬಸವೇಶ್ವರರಲ್ಲಿ ಬುದ್ಧ ಭಗವಾನ್ ಅಂಬೇಡ್ಕರ್ ನಾನು ಬೇಡಿಸ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ದಸರಾ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಶಾಸಕರ ಹುಟ್ಟುಹಬ್ಬವನ್ನ ಶಾಸಕರಿಗೆ ಇಷ್ಟೊಂದು ಸಾಗರೋಪಾದಿಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆ ಆದ್ರೂ ಕೂಡ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಎಲ್ಲರಿಗೂ ಎಲ್ಲ ಸಕಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ.
ಆರೋಗ್ಯ ಸಹ ತಪಾಸಣೆ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಸೈಕಲ್ಗಳ ವಿತರಣೆ ಆಗಿರ್ಬೋದು, ಹ್ಯಾಂಡಿಕ್ಯಾಪ್ ಗಳಿಗೆ 3 ವೀಲರ್ ವಿತರಣೆ ಆಗಿರ್ಬೋದು, ಮತ್ತೆ ಹೊಲಿಗೆ ಯಂತ್ರಗಳಾಗಿರ್ಬೋದು, ಎಲ್ಲವನ್ನು ಸಾಕಷ್ಟು ಇವತ್ತು ಆಯೋಜನೆ ಮಾಡಿ ಶಾಸಕರು ಮಾಡಿದ್ದಾರೆ. ಹಂಗಾಗಿ ಇವತ್ತು ಏನು ಶಾಸಕರು ನಮ್ಮ ಯಲಹಂಕ ಶಾಸಕರಿಗೆ ಒಂದು ಕೊಡುಗೆಯಾಗಿ ನಮ್ಗೆ ಸಿಕ್ಕಿದ್ದಾರೆ. ಹಾಗಾಗಿ ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ 18 ವರ್ಷಗಳಿಂದ ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಅವರು ಹುಟ್ಟಿನಿಂದನೂ ಹೋರಾಟಗಾರರಾಗಿ RSS ನಿಂದ ಬಂದಂತ ನಾಯಕರು. ಇವತ್ತು ಏನು ನಮ್ಮ ದೇಶದಲ್ಲಿ RSS ಅಂತ ಏನಿದೆ, ಮತ್ತೆ ಹಿಂದೂ ಅಂತ ಏನಿದೆ, ಹಿಂದೂ ದೇಶ ಅಂದ್ರೆ ನಾವು ಗೋಮಾತೆಗೆ ಗೌರವವನ್ನ ಕೊಡ್ತೀವಿ, ಗೋಮಾತೆಯಲ್ಲಿ ಮುಕ್ಕೋಟಿ ದೇವ್ರನ್ನ ಕಾಣ್ತೀವಿ. ಅದರಲ್ಲಿ ಇರ್ತಕ್ಕಂತ ರೋಗ ನಿರೋಧಕ ಶಕ್ತಿಗಳು ಅವ್ರಿಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ಇವತ್ತು ಶಾಸಕರಿಗೆ ಏನಾದ್ರೂ ಒಂದು ಕೊಡುಗೆ ದಾನವನ್ನ, ಒಂದು ಗಿಫ್ಟ್ ಅನ್ನ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಕಳೆದ ಬಾರಿ ನಾವು ಟಗರನ್ನ ಕೊಟ್ಟಿದ್ವಿ, ಮತ್ತೆ ಈ ಬಾರಿ ಯೋಚನೆ ಮಾಡಿದಾಗ ನಮ್ಗೆ ಟಗರು ಕೊಡೋದ್ ಬೇಡ, ಏನಾದ್ರೂ ಅವ್ರ ಜೊತೆ ಒಂದಷ್ಟು ದಿನಗಳ ಕಾಲ ಏನೋ ಒಂದು ನೆನಪಿನ ಆಗಿ ಇರ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ನಮ್ಮ ದೇಶಿ ತಳಿ ಹಳ್ಳಿ ಕರುವನ್ನ, ಹಸುವನ್ನ ನಾವು ಅವ್ರಿಗೆ ದಾನವಾಗಿ ಕೊಡ್ತಾ ಇದೀವಿ. ಅವ್ರನ್ನ ಸದಾಕಾಲ ಅವರು ಜೊತೆ ಅದಿರ್ಲಿ, ನಮ್ ನೆನಪು ಅವ್ರ ಜೊತೆ ಇರ್ತದೆ. ನಮಗೂ ಅವ್ರಿಗೆ ಅಭಿನವ ಸಂಬಂಧ, ಈ ಕ್ಷೇತ್ರದ ಜನತೆ ಅವ್ರ ಜೊತೆ ಇದೀವಿ. ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರಾಗ್ಲಿ, ಮಂತ್ರಿಗಳಾಗ್ಲಿ, ರಾಜ್ಯದ ಮುಖ್ಯಮಂತ್ರಿ ಅವರು ಕೂಡ ನಮ್ಗೆ ತುಂಬಾ ಸಂತೋಷ. ಎಲ್ಲಾ ಶಾಸಕರು ಯಲಹಂಕದ ಜನತೆ ಇವತ್ತು ಅದನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ನಮ್ಮ ಶಾಸಕರು ಇದೇ ರೀತಿ ಹಿಂದಿನ ದಿನಗಳಲ್ಲಿ ವರ್ಷ ಅವರ ಹುಟ್ಟುಹಬ್ಬ ಅದ್ದೂರಿಯಾಗಿ ನಡೀತಾ ಇದೆ. ಯಾವ ವರ್ಷನೂ ಕಡಿಮೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಅವ್ರ ಹುಟ್ಟುಹಬ್ಬ ಆಚರಣೆ ಆಗ್ತದೆ. ನಮ್ಮ ಯಲಹಂಕ ಜನತೆ, ಕಾರ್ಯಕರ್ತರು, ನಾಯಕರುಗಳು ಮತ್ತು ಎಲ್ಲ ಹೋರಾಟಗಾರರು ಇವತ್ತು ಮಾಡ್ತಾ ಇದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವ್ರಿಗೆ ಶಕ್ತಿಯನ್ನ ಕೊಟ್ಟು ಕಾಪಾಡ್ತೀವಿ. ಅವರು ಶಾಸಕರಾಗಿ ಮುಂದುವರಿತಾರೆ. ಈ ರಾಜ್ಯಕ್ಕೆ ಒಳ್ಳೆ ಹೆಸರನ್ನು ತಂದುಕೊಂಡಿದ್ದಾರೆ. ನಮ್ಮ ಕ್ಷೇತ್ರವನ್ನ ರಾಜ್ಯದಲ್ಲಿ ಮಾದರಿ ರಾಜ್ಯ ಮಾಡಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಅವರ ಹೆಚ್ಚಿನ ಕಾಲ ನನ್ನ ಹೆಸರು ಚಂದ್ರಶೇಖರ್ ಸತ್ಯಮಳ್ಳಿ, ಯಲಹಂಕ ಗ್ರಾಮ ಪಾರ್ಟಿಯಲ್ಲಿ ಯಲಹಂಕ ಗ್ರಾಮಾಂತರ ಮಂಡಲ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 18 ವರ್ಷಗಳಿಂದ SR ವಿಶ್ವನಾಥ್ ಅಣ್ಣವರ ಹುಟ್ಟುಹಬ್ಬ ನಡೀತಾನೆ ಇದೆ. ಆದ್ರೆ ವರ್ಷದಿಂದ ವರ್ಷ ಹೆಚ್ಚಾಗಿ ನಡೀತಿದೆ ಹೊರತು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿನೇ ಈ ಕ್ಷೇತ್ರದಲ್ಲಿ ಕಾರಣ. ಒಂದು SC ಜನಾಂಗದವ್ರನ್ನಾಗ್ಬೋದು, ಮತ್ತೆ OBCಗಳನ್ನಾಗ್ಬೋದು, ಹಿಂದುಳಿದವ್ರನ್ನಾಗ್ಬೋದು, ಅಲ್ಪಸಂಖ್ಯಾತರನ್ನಾಗ್ಬೋದು, ಎಲ್ಲಾ ಜಾತಿ ಜನಾಂಗನೂ ಸಹ ಒಂದೇ ಸಮಾನ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಜನಾಂಗದ ಸಹ ಬರ್ತು. ಇವತ್ತು ಬೆಳಗಿಂದ ನೋಡ್ತಾ ಇದ್ದೀವಿ, 7 ಗಂಟೆಯಿಂದನೂ ಬರ್ತಾ ಇದೆ ಜನಸಾಗರ. ಬೆಳಗಿಂದ ಜನಸಾಗರ ಬರ್ತಾನೆ ಇದೆ. ಸಂಜೆ 4 ಗಂಟೆ 5 ಗಂಟೆವರೆಗೂ ಸಹ ಈ ಕಾರ್ಯಕ್ರಮ ನಡೀತದೆ. ಇನ್ನೇ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ, ಅವ್ರ ಕುಟುಂಬನೆಲ್ಲ ಅಂತ ಬಯಸ್ತಾ, ಏನ್ ನಮ್ ಸೀತ್ಕೆಮಳ್ಳಿ ಚಂದ್ರು ಅವರು ಇವತ್ತು ಹಳ್ಳಿಕಾರರು ಒಂದು ನಾಟಿ ಹಸುವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ದೇವ್ರು ಒಳ್ಳೆಯದನ್ನು ಮಾಡ್ಲಿ, ಅವ್ರಿಗೂ ಸಹ ಅವ್ರ ಕುಟುಂಬನ ಮತ್ತೆ ಅವ್ರಿಗೆ ಎಲ್ಲ ದೇವ್ರು ಚೆನ್ನಾಗಿ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಸಾಹೇಬ್ರು ಬರ್ಡೇ ಇವತ್ತು. ಅವರು ಆಧುನಿಕ ಕೆಂಪೇಗೌಡದಲ್ಲಿ ಯಲಹಂಕದಲ್ಲಿ ಫೇಮಸ್ ಆಗಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಕುಂದುಕೊರತೆ ಇಲ್ಲದೆ ಎಲ್ಲರಿಗೂ ಏನೇ ತೊಂದರೆಗಳಿದ್ರು ಕೂಡ ಬಗೆಹರಿಸ್ತಾರೆ. ಈಗ ಆಚೆ ಕಡೆ ಪ್ರತಿ ವರ್ಷದಂತೆ ಆಲ್ಮೋಸ್ಟ್ 350 ಸ್ಕೂಟರ್ಗಳಾಗಿರ್ಬೋದು, ಹೊಲಿಗೆ ಮಿಷನ್ಸ್ ಆಗಿರ್ಬೋದು, ಮತ್ತೊಂದು ಎಲ್ಲ ಕೊಟ್ಟು ಎಲ್ಲಾ ನಮ್ಮ ಕ್ಷೇತ್ರದ ಜನತೆಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಕಷ್ಟ ಸುಖ ಅಂದ್ರೆ ಫಸ್ಟ್ ನಿಂತಿರ್ತಾರೆ. ಯಾವ್ದೇ ಒಂದ್ ಫೋನ್ ಆಗ್ಬೋದು, ಮತ್ತೊಂದ್ ಆಗ್ಬೋದು, ಒಂದು ಡಿಪಾರ್ಟ್ಮೆಂಟ್ ಆಗ್ಬೋದು, ಒಂದು ಇಂಜಿನಿಯರ್ ಆಗ್ಬೋದು, ಒಂದು ಇನ್ಸ್ಪೆಕ್ಟರ್ ಆಗ್ಬೋದು, ಟಕಾನ ಫೋನ್ ಮಾಡಿ ಆಗೈತೆ ಅಂದ್ರೆ ಸರಿ ಮಾಡೇ ಮಾಡ್ತಾರೆ. ಅವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಆರೋಗ್ಯ, ಆಯಸ್ಸು, ಐಶ್ವರ್ಯ, ಭಗವಂತ ಎಲ್ಲಾ ಕೊಟ್ಟು ಇನ್ನೂ ಮಿನಿಸ್ಟರ್ ಆಗೋದ್ ನಾವು ಶೀಘ್ರದಲ್ಲೇ ನೋಡ್ತೀವಿ. ನೆಕ್ಸ್ಟ್ ಎಲೆಕ್ಷನ್ ಇದ್ದೇ ಇದೆ. ನಾವು ಅದನ್ನ ನೋಡ್ತೀವಿ. ಅವ್ರಿಗೇನು ಬಲಪಡಿಸ್ಬೇಕು ನಾವು ಸಂಘಟನೆಗಳು ಸೇರಿ ನಾವು ಮಾಡೇ ಮಾಡ್ತೀವಿ. ನಾವಿವತ್ತು 9 ವರ್ಷದಿಂದ ತುಂಬಾನೇ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ವಿ. 15ಗಳೆಲ್ಲ ಮಾಡ್ತಾ ಇದಾರೆ. ನಾವು ಕೂಡ ಏನಿದೆ ನಾವು ಮಾಡೇ ಮಾಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂತ ಚುನಾವಣೆಯಲ್ಲಿ ಅವ್ರು ಬರ್ತಾರೆ. ನಾವು 1 ಲಕ್ಷ ಲೀಡಿಂಗ್ ಗೆಲ್ಸಿ ಅವ್ರಿಗೆ ಏನಿದೆ ನಾವು ಅವ್ರು ಮಾಡ್ಲೇಬೇಕು. ಹಾಗೆ ಆಗ್ತಾರೆ, ಅದು ಸ್ವತಃಸಿದ್ಧ.
ಅವ್ರಿಗೆ ಇನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ. ನಾವು ಮತ್ತೊಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವ್ರಿಗೆ ಕೋರ್ತಾ ಭಗವಂತ ನಮ್ಮ ಹೆಸರು ವಸಂತ್ ಕುಮಾರ್ ಅಂತ. ನಾವು ಬೆಟ್ಟಳ್ಳಿ ಕಿತ್ತಳ್ಳಿ ಪಕ್ಕದವರು ವಸಂತ್ ಕುಮಾರ್ ಅಂತ. ಓಕೆ ನಮಸ್ತೆ. ಇವತ್ತು ತುಂಬಾ ವಿಜೃಂಭಣೆಯಿಂದ ನಮ್ಮ ಶಾಸಕರದು ಹುಟ್ಟುಹಬ್ಬ ಆಚರಿಸ್ತಾ ಇದೀವಿ. ನಾವೆಲ್ಲ ತುಂಬಾ ಸಡಗರದಿಂದ ಎಲ್ಲ ಖುಷಿಯಿಂದ ಎಲ್ಲ ತರ ಪ್ರೋಗ್ರಾಮು, ಇಲ್ಲಿ ಹೆಲ್ತ್ ಕ್ಯಾಂಪು ಮತ್ತೆ ಊಟ ಎಲ್ಲ ತರದ ವಿಜೃಂಭಣೆಯಿಂದ ನಮ್ಮ MLA ಅವ್ರದ್ದು ಶಾಸಕರದ್ದು ಬರ್ತಡೇ ಆಚರಿಸ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಇದು ಒಂದೇ ದಿನ ಅಂತಲ್ಲ, ಅವ್ರ ಹುಟ್ಟುಹಬ್ಬ ಪ್ರಯುಕ್ತ ಅಂತಲ್ಲ, ಅವರು ಎಲ್ಲ ಪ್ರತಿದಿನನೂ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಇಂಥ ಶಾಸಕರನ್ನ ನಾವು ಪಡೆದಿರೋದೇ ನಮ್ಮೆಲ್ಲರ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಅಂತ ಶಾಸಕರಿಗೆ ದೇವರು ಆಯುಷು, ಆರೋಗ್ಯ, ಸುಖ, ಶಾಂತಿ, ಆ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ 100 ವರ್ಷ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಅಂತ ಶಕ್ತಿ ಕೊಡ್ಲಿ, ಆಯುಷ್ ಕೊಡ್ಲಿ ಅಂತ ನಾವೆಲ್ಲ ಈ ಮೂಲಕ ಬೇಡ್ಕೊಂತೀವಿ. ಮತ್ತೆ ತಾವ್ ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ಯಲಹಂಕ ನ್ಯೂ ಟೌನ್ ಇಂದ ಬರ್ತಾ ಇರೋದು, 5ನೇ ವಾರ್ಡ್ ಅಧ್ಯಕ್ಷರು. ನನ್ನ ಹೆಸರು ಲಕ್ಷ್ಮೀ ಶಿವಣ್ಣ. ಮತ್ತೆ ವಿಶೇಷವಾಗಿ ಇವತ್ತು ಎಷ್ಟು ಜನ ಬರ್ಬೋದು, ಯಾರ್ಯಾರು ಬರ್ಬೋದು ಮೇಡಮ್? ಒಂದಿಲ್ಲ ಅಂದ್ರೂ ಒಂದು 30,000 ಮೇಲೆ ಜನ ಬಂದಿದ್ದಾರೆ, ಇನ್ನೂ ಬರ್ತಾರೆ. ಮತ್ತೆ ಎಲ್ಲ VIP-ಗಳು ಮತ್ತೆ ಎಲ್ಲ ಯಡಿಯೂರಪ್ಪನವ್ರು ಇವಾಗ ಬಂದೋದ್ರು. ಎಲ್ಲ ಶಾಸಕರು, ಎಲ್ಲ ಕ್ಷೇತ್ರದ MP-ಗಳು, MLA-ಗಳು, ಎಲ್ಲ ಲೀಡರ್ಸ್ಗಳೆಲ್ಲ ಬರ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲ ಮುಖಂಡರು, ಎಲ್ಲ ಜನಗಳು, ಅವ್ರ ಜನನೇ ಅವ್ರ ಜೀವ. ಧನ್ಯವಾದ. ಜನರಿಂದ ಜನರಿಗೋಸ್ಕರ ಜಲಮೆಚ್ಚಿದ ನಾಯಕ ನಮ್ಮ SR ವಿಶ್ವನಾಥ್. ಆಧುನಿಕ ಕೆಂಪೇಗೌಡ, ಯುವಕರ ಆಶಾಕಿರಣ, ರೈತರ ಹೋರಾಟಗಾರ, ಎಲ್ಲ ಬಿರುದು ನಮ್ಮ ಅಜಾತ ಶತ್ರು SR ವಿಶ್ವನಾಥ್. ಅವ್ರ ಹುಟ್ಟುಹಬ್ಬ ಮಾತ್ರ ನೆಪ ಮಾತ್ರ. ಅದರಿಂದ ಎಷ್ಟೋ ವಿಜೃಂಭಣೆಯಿಂದ ಸಾವಿರಾರು ಜನಕ್ಕೆ ದಿನಸಿ ಕಿಟ್ಟು, ರಕ್ತದಾನ ಶಿಬಿರ, ಊಟ, ವಸತಿ, ಅಂಗವಿಕಲರಿಗೆ ವೀಲ್ ಚೇರ್ಗಳು, ಇನ್ನ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಹಮ್ಮಿಕೊಂಡಿದ್ದಾರೆ. ಇದು ಒಂದು ನೆಪ ಮಾತ್ರ. ಅವ್ರಿಗೆ ಬಡವರಿಗೆ ಸೇವೆ ಮಾಡುವಂತ ಗುಣ. ಯಲಹಂಕ ಚಿತ್ರಣವನ್ನೇ ಬದಲಿಸಿದ ಏಕೈಕ ಶಾಸಕ ನಮ್ಮ ವಿಶ್ವನಾಥ್. ಮುಂಚೆ ಹೇಗಿತ್ತು, ಇವ್ರು ಹ್ಯಾಟ್ರಿಕ್ ಹೀರೋ ಬಾರಿಸಿ 4ನೇ ಬಾರಿ ಗೆದ್ದಿರುವಂತ ಏಕೈಕ ಶಾಸಕ ನಮ್ಮ ವಿಶ್ವನಾಥ್. ಆಧುನಿಕ ಕೆಂಪೇಗೌಡ ಇವನು ಹೆಚ್ಚು ಕೆಲಸ ಮಾಡ್ತಾರೆ, ಜನರಿಗೋಸ್ಕರ ಬದುಕಿದ್ದಾರೆ. ಇಂಥ ಶಾಸಕ ನಮ್ಗೆ ಸಿಕ್ಕಿದ್ ನಮ್ಮೆಲ್ಲರದ ಸೌಭಾಗ್ಯ. ಹೆಚ್ಚು ದೇವರ ಆಯುಷ್ಯ ಕೊಟ್ಟು ಒಳ್ಳೇದ್ ಮಾಡಿ. ಧನ್ಯವಾದಗಳು. ಮತ್ತೆ ತಾವೆಲ್ಲ ನಾವು ಗೋ ಸೇವಾ ಟ್ರಸ್ಟ್ ಯಲಹಂಕ ಬೆಂಗಳೂರಿಗೆ ನಮ್ ಸಾಹೇಬ್ರು ಹುಟ್ಟಿಹಬ್ಬ ಎಲ್ಲಾರು ವಿಶ್ ಮಾಡಕ್ಕೆ ಬಂದಿದ್ದೀವಿ. ಸಾಹೇಬ್ರು ನಮ್ಗೆ ತುಂಬಾ ಸಹಕಾರ ಕೊಡ್ತಾರೆ. ನಾವು ಇಲ್ಲಿ ಗೋ ಸೇವಾ ಟ್ರಸ್ಟ್ 20 ವರ್ಷಕ್ಕಿಂತ ನಡೆಸ್ತಾ ಇರೋದು. ಮತ್ತೆ ನವರಾತ್ರಿ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಸಾಹೇಬ್ರು ಮತ್ತೆ ಫ್ಯಾಮಿಲಿ ಎಲ್ಲಾರು ಬರ್ತಾರೆ. ಆಮೇಲೆ ಕಷ್ಟ ಸುಖಕ್ಕೆ ನಮ್ ತುಂಬಾ ಸಹಕಾರ ಕೊಡ್ತಾರೆ. ಹ್ಯಾಪಿ ಬರ್ತ್ಡೇ ಸಾಹೇಬ್ರು. ಯಾವಾಗ ಸದಾ ಇದೇ ತರ ಮುಂದೆ ಬರ್ಲಿ. ಈ ಸತಿ ಗೆದ್ಬಿಟ್ಟು ಇದು ಮಂತ್ರಿ ಆಗ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ಲಿ, ಅದೇ ನಮ್ದು ಅಭಿಪ್ರಾಯ. ಥ್ಯಾಂಕ್ಸ್. ಧನ್ಯವಾದ. ಗೋ ಸೇವಾ ಟ್ರಸ್ಟ್, ದಿನೇಶ್ ಕುಮಾರ್, ವಾಣಿ ಸಿಂಗ್, ಬುಧಾರಾಮ್. ಇವತ್ತು ಯಲಹಂಕ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಆತ್ಮೀಯರು ಆದಂತ SR ವಿಶ್ವನಾಥ್ ರವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇವತ್ತು ಕ್ಷೇತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದನೂ ಸಹ ಇವತ್ತು ಎಲ್ಲಾ ಭಾಗಗಳಿಂದನೂ ಜನಸಾಗರ ಬಂದಿದೆ. ಯಾಕಂದ್ರೆ ವಿಶ್ವನಾಥ್ ಅವರು ಯಾರು ಯಾವುದೇ ಒಂದು ಜಾತಿ ಭೇದ, ಇನ್ನೊಂದು ಮತ್ತೊಂದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ, ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ, ಎಲ್ಲರನ್ನ ಸಾಮಾಜಿಕವಾಗಿ ಎಲ್ಲರನ್ನ ಸಮಾನತೆಯನ್ನ ಕಾಪಾಡಿಕೊಂಡು ಇವತ್ತು ಕ್ಷೇತ್ರದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲಾ ಜನಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಲ್ಲಾ ಭಾಗಗಳಿಂದ ಬಹಳ ಅಪಾರವಾದಂತ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಸಹ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಯಲಹಂಕ ಉಪನಗರದ ಮತ್ತು ಯಲಹಂಕ ಕೊಂಡಪ್ಪ ಬಡಾವಣೆಯ ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಸಮತಾವಾದದ ಎಲ್ಲ ಮುಖಂಡರುಗಳು, ಪದಾಧಿಕಾರಿಗಳು, ಮಹಿಳೆಯರು, ಕಾರ್ಯಕರ್ತರು ಎಲ್ಲರೂ ಇವತ್ತು ಬಂದು ನಮ್ಮ ನೆಚ್ಚಿನ ನಾಯಕರಾದ SR ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದೀವಿ. ಮತ್ತೆ ವಿಶೇಷವಾಗಿ ಇವತ್ತೆಲ್ಲ ಯಾರ್ಯಾರು ಬಂದಿರ್ಬೋದು, ಏನೇನ್ ಸರ್ ವಿಶೇಷ ಇದೆ? ಇವತ್ತು ಅನೇಕ ಗಣ್ಯರು ಅವ್ರಿಗೆ ಶುಭಾಶಯಗಳನ್ನ ಹೇಳೋದಕ್ಕೆ ಬರೀ ಕಾರ್ಯಕರ್ತರು, ಕ್ಷೇತ್ರದ ಕಾರ್ಯಕರ್ತರು ಅಲ್ಲದೆ ಅನೇಕ ಗಣ್ಯರು, ಏನು ಪಕ್ಷದ ಶಾಸಕರಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು ಎಲ್ಲರನ್ನೂ ಸಹ
ಆಗಮಿಸಿ ಇವತ್ತು ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಎಚ್ ಮಾರಪ್ಪ, ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಬೆಂಗಳೂರು. ಧನ್ಯವಾದ. ಜನಾರ್ದನ್ ಅಂತ DS ತಾಲೂಕು ಸಮಿತಿಯ ಉಪಾಧ್ಯಕ್ಷರ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಇವತ್ತು ಯಲಹಂಕ ಕ್ಷೇತ್ರದಲ್ಲಿ SR ವಿಶ್ವನಾಥ್ ಸಾಹೇಬರು ಬಹಳ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ, ಜನ ಮೆಚ್ಚುವಂತಹ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೂಡ ಮಾಡಿದ್ದಾರೆ. ನಾವು ಕೂಡ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಸಂಘದ ವತಿಯಿಂದ ತಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡೋಕೆ ಧನ್ಯವಾದ ಸರ್. ಅಭಿವೃದ್ಧಿ ಹರಿಕಾರ SR ವಿಶ್ವನಾಥ್ ಅಣ್ಣವರಿಗೆ, ಬಂಧು SR ವಿಶ್ವನಾಥ್ ಅಣ್ಣವರಿಗೆ. ಸರ್, ಇವತ್ತು ನೀವೆಲ್ಲ ಒಂದು ಸ್ನೇಹಿತರು ಮತ್ತೆ ನಿಮ್ಮ ಹಿತೈಷಿಗಳೆಲ್ಲ ಸೇರಿ ಈ ಒಂದು ಸಂಭ್ರಮಕ್ಕೆ ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್? ಸರ್, ಪ್ರತಿ ವರ್ಷನೂ ಬರ್ತಾ ಇದೀವಿ ಸರ್. ನಾವು ಪ್ರತಿ ವರ್ಷನೂ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಬರ್ತಡೇ ಬರೋರು. ಹಾಗೆ SR ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಮತ್ತೆ ವಿಶೇಷವಾಗಿ ಇವತ್ತೆಲ್ಲ ಏನೇನ್ ಕಾರ್ಯಕ್ರಮಗಳಿದೆ? ವಿಶೇಷವಾಗಿ ಇಲ್ಲಿ ರಕ್ತದಾನ, ಆಮೇಲೆ ಅಂಗವಿಕಲರಿಗೆ ಸೈಕಲ್ ಕೊಡುವಂತದ್ದು ಆಲ್ಮೋಸ್ಟ್ ಸಾಮಾಜಿಕ ಕಾರ್ಯಕ್ರಮಗಳು ನಡೀತಾ ಇದಾವೆ. ನೀವು ಎಷ್ಟು ಜನ ಬಂದಿದ್ದೀರಾ, ಯಾವ ತರ ಹೆಂಗೆ? ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ, ಸ್ನೇಹಿತರು ಸೇರಿ ಒಂದು 20 ಜನ ಬಂದಿದ್ದೀವಿ ಸರ್. ಮತ್ತೆ ಈಗ ಸಾಹೇಬ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಅವರು ವರ್ಷದಿಂದ ವರ್ಷ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ ಸರ್. ಹಿಂಗೆ ಮುಂದೆ ಹೋಗ್ಲಿ ಸರ್. ಮತ್ತೆ ಮುಂದೆ ಯಾವ ರೀತಿ ಅವ್ರಿಗೆ ನಿಮ್ಮ ಬಲ ಯಾವ ರೀತಿ? ಸರ್, ನಮ್ ಬಲ ಇದ್ದೇ ಇರುತ್ತೆ ಸರ್. ಯಾವಾಗಲೂ ಮಾತಾಡಿ ಸರ್. ಸಪೋರ್ಟ್ ಎಲ್ಲರೂ ಇದ್ದೇ ಇರುತ್ತೆ ಅವ್ರು ಯಾವಾಗಲೂ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಹೆಸರು ಮನೋಹರ್ ಅಂತ, ಎಲ್ಲ ಸ್ನೇಹಿತರು. ನಮ್ಮ ಹೆಸರು ಹರೀಶ್ ಅಂತ ಹೇಳಿ, ನಾವು ಶಿವಮೊಗ್ಗದವ್ರು. ಆಕ್ಚುಲಿ ನಾವು ಇಲ್ಲೇ ಯಲಹಂಕದಲ್ಲಿ ಇರೋದು. ಯಲಹಂಕಲ್ಲಿ 15 ಇಯರ್ಸ್ ಇಂದ ಇಲ್ಲೇ. பரவாயில்ல, தமிழ் ತಮಿಳ್ சார். எங்க ஊர்ல கூட இந்த மாதிரி எல்லாம் பண்ணல எங்க எம்எல்ஏங்க. இவரு வருஷம் செய்யறாரு. ரொம்ப சந்தோஷம், வெரி வெரி ஹாப்பி. விஸ்வநாத் சாரு எப்படியுமே வாழ்க வளமுடன் ஃபேமிலியோட நல்லா இருப்பார். ದಶಾಮೂರ್ತಿ ಫ್ರಮ್ ಚೆನ್ನೈ. ಶಾಸಕರು, ಜನಪ್ರಿಯ ಶಾಸಕರು, ದೀನ ದಲಿತರು ಬಂದು ನಮ್ಮ ಆಶಾ ಕಿರಣ SR ವಿಶ್ವನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿಸರ್ಘಟ್ಟ ಹೋಬಳಿ SC ಮೋರ್ಚಾದಿಂದ ಕ್ರಿಕೆಟ್ ಪಂದ್ಯಾವಳಿ ನಡೆಸಿದ್ರಿ. ಬಹಳ ತುಂಬಾ ಚೆನ್ನಾಗ ಪಂದ್ಯಾವಳಿ ಆಯಿತು. ಹಾಗೆ ಮೊದಲನೇ ಬಹುಮಾನವಾಗಿ 50,000 ರೂಪಾಯಿ ನಮ್ಮ ಮಾದಪ್ಪನಹಳ್ಳಿ ರಾಜು ಅವರು ಮತ್ತೆ ನಾನು ಹೆಸರುಘಟ್ಟ ಹೋಬಳಿ ಅಧ್ಯಕ್ಷರು ನಾವಿಬ್ರು ಸೇರಿ ಕೊಟ್ರಿ. ಹಾಗೆ ಎರಡನೇ ಬಹುಮಾನ ಸಂಧ್ಯಾ ದೇವರಾಜ್ ಅಂತ ಅಂದ್ಬಿಟ್ಟು ಕಸ್ಕಟ್ಪುರ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವ್ರು ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಮೂರನೇ ಬಹುಮಾನ ನಮ್ಮ ನಾಗದಾಸನಹಳ್ಳಿ ಚಂದ್ರಣ್ಣವರು, ನಮ್ಮ ಸಿಗನಾಯಕನಹಳ್ಳಿ ಬ್ಯಾಂಕ್ ಡೈರೆಕ್ಟರ್, ಅವರು ಮೂರನೇ ಬಹುಮಾನ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಆಯ್ತು ನಮಗೆ. ನಾವು SC ಮುಹೂರ್ತದವರು, ನಾವು ದಲಿತರು ಅನ್ನೋದು ಇಲ್ಲಿ ನಮ್ಮ ಶಾಸಕರ ಹತ್ರ ಯಾವುದೋ ಭೇದ ಭಾವ ಇಲ್ಲ, ಬಹಳ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಹಾಗೆ ಜನರಲ್ಲಿ ಇದರಲ್ಲಿ ನಮ್ಮನ್ನ ಅಧ್ಯಕ್ಷರು ಮಾಡಿದ ನಮ್ಮ ಶಾಸಕರು, ಅವರು ಅಂದ್ರೆ ನಮ್ಮ ಜನಾಂಗದಕ್ಕೆಲ್ಲ ಬಹಳ ಅಚ್ಚುಮೆಚ್ಚು, ಬಹಳ ಚೆನ್ನಾಗಿ ನಮ್ಮನ್ನ ನೋಡ್ಕೊಂತಾರೆ. ಏನೇ ಕೆಲಸ ಹೇಳಿದ್ರು ಮಾಡ್ತಾರೆ. ಅವತ್ತು ಹಬ್ಬಕ್ಕೆ ಇನ್ನೂ ಮೂರ್ ಕಾಲ ಬಾಡ್ಲಿ, ಇದೇ ತರ ಸಾವಿರಾರು ಜನಕ್ಕೆ ಮಾಡ್ಲಿ. ಮತ್ತೆ ಅವರಿಗೆ ವೆಹಿಕಲ್ ಕೊಟ್ಟಿದ್ದಾರೆ, ಸೈಕಲ್ ಕೊಟ್ಟಿದ್ದಾರೆ. ಆರೋಗ್ಯ ಶಿಬಿರ ನಡೀತಾ ಇದೆ. ಇವೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸಂಪರ್ಕ ಮಾಡ್ಕೊಳ್ಳಿ. ನಾಗೇಶ್ ಅಂತ ಅಂದ್ಬಿಟ್ಟು ಹೆಸರುಘಟ್ಟ ಹೋಬಳಿ ಅಧ್ಯಕ್ಷರು ನಾವು. ಓಕೆ ಸರ್, ಥ್ಯಾಂಕ್ ಯು.